ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಬಂಗುಡೆಯ ಉಪ್ಪು ಮುಂಚಿ ಮಾಡ್ತಾ ಇದ್ದೇನೆ. ಇದಕ್ಕೆ ಹೆಸರಿಟ್ಟದ್ದು ನಾನೇ, ಉಪ್ಪು ಮುಂಚಿ ಅಂತ. ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಹಾಗೆ ನನ್ನ ರಿಲೇಷನ್ ಕೂಡ, ಹಾಗೆ ನನಗೆ ತುಂಬ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಂಥ ರೆಸಿಪಿ ಮಾಡು, ಇಂಥ ರೆಸಿಪಿ ಮಾಡು ಅಂತ ಹೇಳ್ತಾರೆ. ಅಂಥವರು ಒಂದು ಹೇಳಿಕೊಟ್ಟ ಒಂದು ರೆಸಿಪಿ, ಅವರೇ ಧರ್ಮವತಿ ಅತ್ತಿಗೆ. ಹಾಗೆ ಅವರ ರೆಸಿಪಿಯನ್ನು ಇವತ್ತು ಮಾಡ್ತಾ ಇದ್ದೇನೆ. ಹಾಗೆ ಅವರು ರೆಸಿಪಿದ ಹೆಸರು ಹೇಳಿರಲಿಲ್ಲ, ನಾನೇ ಬಂಗುಡೆ ಉಪ್ಪು ಮುಂಚಿ ಅಂತ ಹೆಸರು ಇಟ್ಟಿದ್ದೇನೆ. ತುಂಬ ಟೇಸ್ಟ್ ಆಗ್ತದೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗೋಣ. ಸ್ನೇಹಿತರೆ, ನಾನು ಇವತ್ತು ಬಂಗುಡೆ ಉಪ್ಪು ಮುಂಚಿಯನ್ನು ಕುಚ್ಚಲಕ್ಕಿ ಅನ್ನ ಮತ್ತು ತಿಳಿಸಾರು ಮಾಡಿದ್ದೇನೆ. ಅದ್ರ ಜೊತೆ ತಿಂತೇನೆ. ಇಲ್ಲ ವೈಟ್ ರೈಸ್ ಮತ್ತು ಬೇಳೆ ಸಾರು ತಿಳಿಸಾರು ಮಾಡಿಕೊಂಡು ಅದ್ರ ಜೊತೆ ಕೂಡ ತಿನ್ಬೋದು, ಇಲ್ಲ ಕುಚ್ಚಲಕ್ಕಿ ಗಂಜಿ ಜೊತೆ ಕೂಡ ತಿನ್ಬೋದು. ತುಂಬಾ ಒಂದು ಅದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಾಗಿದ್ರೆ ಉಂಟಲ್ಲ, ಒಂದು ಅದ್ಭುತವಾದ ರೆಸಿಪಿ. ಹಾಗೆ ಈ ಚಾನಲ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಯಾರಾದರೂ ಚಾನಲ್ಗೆ ಹೊಸಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ, ನಿಮಗೆ ಕೂಡ ಒಂದು ಅಂದಾಜು ಆಗ್ಬೋದು ರೆಸಿಪಿಯನ್ನು ನೋಡುವಾಗಲೇ. ಹಾಗಾದರೆ ನಾವೀಗ ಮೊದಲಿಗೆ ಬಂಗುಡೆ ಮೀನನ್ನು ಯಾವ ರೀತಿ ಕ್ಲೀನ್ ಮಾಡೋದು ಮತ್ತು ಕಟ್ ಮಾಡೋದು ಅಂತ ನಾನು ತೋರಿಸ್ತೇನೆ. ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ. ನೋಡಿ, ಬಂಗುಡೆ ಮೀನು ಎಷ್ಟು ಚೆನ್ನಾಗಿ ಉಂಟು ನೋಡಿ, ಹಸಿ ಹಸಿಯಾಗಿ ಉಂಟು ನೋಡಿ. ಫ್ರೆಶ್ ಆದ ಬಂಗುಡೆ ಮೀನು, ಹಾಗೂ ದೊಡ್ಡದು ಕೂಡ ಉಂಟು. ಹಾಗೆ ನೋಡಿ, ಬಂಗುಡೆ ಮೀನನ್ನು ಹೊರಗಿಂದ ಎಲ್ಲ ಸೈಡು ರೆಕ್ಕೆ ಅದನ್ನೆಲ್ಲ ತೆಕ್ಕೊಳ್ಬೇಕು. ಹಾಗೆ ಬಾಯಿಯಿಂದ ಇಲ್ಲಿ ಕತ್ರಿಯ ಸಹಾಯದಿಂದ ಕಟ್ ಮಾಡಿಕೊಳ್ಬೇಕು. ಕತ್ರಿ ಉಪಯೋಗಿಸ್ಕೊಂಡು ನಮಗೆ ಮೀನು ಕ್ಲೀನ್ ಮಾಡಿದರೆ ಉಂಟಲ್ಲ, ತುಂಬ ಸುಲಭ ಆಗ್ತದೆ ನೋಡಿ. ಹಾಗೆ ಒಳಗಿಂದ ಅದರ ಕರುಳು ಇದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳಿಬೇಕು. ಮೀನು ಹೊಟ್ಟೆ ಒಳಗೆ ಸ್ವಲ್ಪ ಕಪ್ಪು ಕಪ್ಪೆಲ್ಲ ಉಂಟಲ್ಲ, ಅದನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಆನಂತರ ಒಂದು 2-3 ಸಲ ಆದರೂ ಮೀನನ್ನು ಚೆನ್ನಾಗಿ ತೊಳಿಬೇಕು. ಬೇರೆ ಬೇರೆ ನೀರು ಹಾಕಿಕೊಂಡು ಚೆನ್ನಾಗಿ ತೊಳಿಬೇಕು. ನೋಡಿ, ಕಪ್ಪು ಕಪ್ಪನ್ನೆಲ್ಲ ತೆಗಿಬೇಕು. ಹಾಗೆ ಅದರ ತಲೆ ಹತ್ರ ಬಾಯಿಗೊಂದು ಅಂಟಿಕೊಂಡು ಒಂದು ಸಣ್ಣಕ್ಕೆ ಒಂದು ಸ್ಕಿನ್ ಇರ್ತದೆ, ಅದನ್ನು ಕೂಡ ತೆಗಿಬೇಕು. ನೋಡಿ, ಇಲ್ಲಿ ಒಂದು ತೆಳ್ಳಗೊಂದು ಸ್ಕಿನ್ ಉಂಟು, ಅದನ್ನು ಕೂಡ ತೆಗಿಬೇಕು. ನೋಡಿ, ಈ ಕಪ್ಪು ಕಪ್ಪು ಉಂಟಲ್ಲ, ಇದನ್ನೆಲ್ಲ ಚೆನ್ನಾಗಿ ತೆಗೆದು ತೊಳಿಬೇಕು. ಮತ್ತು ಈ ಸೈಡ್ ಹೀಗೆ ಮೀನು ಮುಳ್ಳು ಎದ್ದು ಬಂದರೆ ಕೂಡ ಅದನ್ನು ಕೂಡ ತೆಕ್ಕೊಳ್ಬೇಕು. ನಮಗೆ ತಿನ್ನುವಾಗೆಲ್ಲ ಉಂಟಲ್ಲ ಸುಲಭ ಆಗ್ತದೆ. ಇಲ್ಲಾಂದರೆ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಮೀನಿನ ಮುಳ್ಳೆಲ್ಲ ಸಿಕ್ಕಿದ್ರೆ ತುಂಬ ಕಷ್ಟ ಅಲ್ಲ. ಹಾಗೆ ನೋಡಿ, ಮೀನನ್ನೆಲ್ಲ ಚೆನ್ನಾಗಿ ತೊಳೆದ ನಂತರ ಮೀನನ್ನೀಗ ನಾನು 3 ಭಾಗ ಆಗಿ ಮಾಡ್ತಾ ಇದ್ದೇನೆ. ನೋಡಿ, ದೊಡ್ಡ ಮೀನು ಆದ ಕಾರಣ 3 ಭಾಗ, 4 ಭಾಗ ಸಹ ಮಾಡ್ಬೋದು. ತುಂಬ ದೊಡ್ಡದಕ್ಕೆ ಮಾತ್ರ ಕಟ್ ಮಾಡಿಕೊಳ್ಳೋದು ಬೇಡ. ಬಂಗುಡೆ ಉಪ್ಪು ಮುಂಚಿಗೆ ನಾನಿಲ್ಲಿ ಬಂಗುಡೆ ಮೀನನ್ನು, ದೊಡ್ಡ ಬಂಗುಡೆ ಮೀನನ್ನು 3 ತುಂಡಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಚಿಕ್ಕದಾದರೆ 2 ಮಾಡಿ. ಮತ್ತು ಇಲ್ಲಿ ನಾನು ತಲೆ ತಗೊಳ್ಳಿಲ್ಲ, ಮಧ್ಯದ ಭಾಗ ಮತ್ತು ಬಾಲದ ಭಾಗ ತಗೊಂಡಿದ್ದೇನೆ. ಅದಕ್ಕೆ ಈಗ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಕಲಸಿಟ್ಕೊಳ್ಳ. ಇನ್ನೊಂದು ಅರ್ಧ ಗಂಟೆ ಹೀಗೆ ಬಿಡುವ. ಬಂಗುಡೆ ಉಪ್ಪು ಮುಂಚಿಗೆ ಬೇಕಾಗುವ ಸಾಮಗ್ರಿ ಅಂದರೆ, ಈಗ ನಮಗಿಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಸಾಮಗ್ರಿ: 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಚಿಕ್ಕದು. ಹಾಗೆ ಇಲ್ಲಿ ಉಪ್ಪು ರುಚಿಗೆ, ಅರಶಿನ, ರೆಡ್ ಚಿಲ್ಲಿ ಪೌಡ್ರು, ಹುಣಸೆ ಹುಳಿ ರಸ. ಇನ್ನು ಇದರಿಂದ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿಗೆ ಒಂದು ತವಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಉಂಟು. ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಲಿ. ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಕಟ್ ಮಾಡಿ ಇಟ್ಟುಕೊಂಡ 2 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನಾವಿಲ್ಲಿ ಆಮ್ಲೆಟ್ ಮಾಡಲಿಕ್ಕೆ ಕಟ್ ಮಾಡ್ತೇವಲ್ಲ, ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇದು ಚೆನ್ನಾಗಿ ಕೆಂಪಾಗಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ಈರುಳ್ಳಿ ಬೇಗ ಕೆಂಪಗಾಗಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಿದ್ದೇನೆ. ಉಪ್ಪು ಅಥವಾ ಅರಶಿನ ಎಲ್ಲ ಹಾಕಿದರೆ ಈರುಳ್ಳಿ ನಮಗೆ ಇಲ್ಲಿ ಬೇಗ ಫ್ರೈ ಆಗ್ತದೆ. ಈರುಳ್ಳಿ ನೋಡಿ ಇಲ್ಲಿ ಪೂರ್ತಿ ಬ್ರೌನ್ ಕಲರಿಗೆ ಬಂತು. ಅಷ್ಟೊತ್ತಿಗೆ ನಾನಿಲ್ಲಿ ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ. ಹಾಗೆ 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಹಾಗೆ ಇಲ್ಲಿ ಹುಣಸೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಮೀನಿಗೆ ಎಷ್ಟು ಬೇಕಷ್ಟು ಹುಣಸೆ ಹುಳಿ ರಸ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಆವಾಗ ಸ್ವಲ್ಪ ಮೀನಿಗೆ ಉಪ್ಪು ಹಾಕಿದ್ದೇವೆ. ಹಾಗೆ ಈರುಳ್ಳಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿಕೊಂಡಿದ್ದೇವೆ.
ಇನ್ನು ಇದಕ್ಕೆ ನಾವೀಗ ಉಪ್ಪಲ್ಲಿ ಕಲಸಿಟ್ಟುಕೊಂಡ ಮೀನನ್ನು ಹಾಕಿಕೊಳ್ಳುವ. ಒಮ್ಮೆ ಹಾಗೆ ಇದನ್ನೆಲ್ಲ ಫ್ಲಿಪ್ ಮಾಡಿಕೊಳ್ಳುವ. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಕಾದು ಒಳ್ಳೆ ಪರಿಮಳ ಕೂಡ ಬರ್ತದೆ. ಈ ಮಸಾಲೆಯನ್ನೆಲ್ಲ ಸ್ವಲ್ಪ ಮೇಲಿಂದ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಮಸಾಲೆ ಉಂಟಲ್ಲ ಅದು ಆ ಮಸಾಲೆಯನ್ನೆಲ್ಲ ಈ ಮೀನಿನ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ಇದನ್ನಿನ್ನು ಒಂದು 2 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳುವ. ಅಂದರೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ನೋಡ ಒಂದು 2 ನಿಮಿಷ ನಂತರ ನಾನಿಲ್ಲಿ ಮುಚ್ಚಳ ತೆಗಿತಿದ್ದೇನೆ. ಹಾಗೆ ಇದನ್ನೆಲ್ಲ ಇನ್ನೊಂದು ಸಲ ಮಗುಚಿ ಹಾಕಿಕೊಳ್ಳುವ. ಇಲ್ಲಿ ನೋಡಿ ಇದರ ಸೈಡಿಗೆಲ್ಲ ಹೀಗೆ ಮಸಾಲೆಯನ್ನು ಹೀಗೆ ಕೋಟಿಂಗ್ ಮಾಡಿದರೆ ಆಯಿತು. ಈ ಸೈಡಿಗೆಲ್ಲ ಇಲ್ಲದಿದ್ದರೆ ನಾವು ಇದನ್ನು ಹೀಗೆ ಕೂಡ ಇಟ್ಕೊಳ್ಬೋದು. ಇಟ್ಕೊಳ್ಳಿ, ಹೀಗೆ ಕೂಡ ಇಟ್ಕೊಳ್ಬೋದು. ಅಂದರೆ ನಾವು ಮೀನು ಫ್ರೈ ಮಾಡ್ತೇವಲ್ಲ, ಮೀನು ಫ್ರೈ ಮಾಡುವಾಗ ನೋಡಿ ಎಲ್ಲ ಸೈಡಿಂದ ಕೂಡ ನಾವು ಫ್ರೈಗೆ ಹೀಗೆ ಇಟ್ಕೊಳ್ತೇವಲ್ಲ, ಅದೇ ರೀತಿ ಮಾಡಿಕೊಂಡ್ರೆ ಕೂಡ ಆಗ್ತದೆ. ಫಸ್ಟಿಗೆ ನಾವು 2 ಬದಿಯಿಂದ ಕೂಡ ಬೇಯಿಸ್ಕೊಳ್ಳುವ. ಎಲ್ಲ ಮಸಾಲೆಯನ್ನೆಲ್ಲ ತೆಗೆದು ಹೀಗೆ ಮೇಲೆ ಹಾಕಿಕೊಂಡು ಹೀಗೆ ಎಲ್ಲವನ್ನು ಕೂಡ ಹತ್ತಿರ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಎಲ್ಲವನ್ನು. ಅಂದರೆ ಮೀನನ್ನೆಲ್ಲ ಹತ್ತಿರ ಮಾಡಿಕೊಂಡು ಬೇಯಿಸಿಕೊಂಡ್ರೆ ಬೇಗ ಬೇಯ್ತದೆ ಅಂತೆ. ಇನ್ನೊಂದು ಸ್ವಲ್ಪ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋ. ಇನ್ನೊಂದು ನಿಮಿಷ ಹೀಗೆ ಬೇಯಲಿ ಇನ್ನೊಂದು ಸೈಡು. ಹಾಗೆ ಮುಚ್ಚಳ ತೆಗೆಯುವ. ಇವಾಗ ಇದನ್ನು ನಾವು ಇನ್ನೊಂದು ಸೈಡ್ ಹೀಗೆ 2 ಬದಿ ಬೇಯಿಸ್ಕೊಂಡ ನಂತರ ಹೀಗೆ ಇನ್ನೊಂದು ಸೈಡ್ ಕಟ್ ಮಾಡಿದ್ದೇವಲ್ಲ ಆ ಸೈಡನ್ನು ಕೂಡ ಇನ್ನೊಂದು ಸೈಡನ್ನು ಕೂಡ ಹೀಗೆ ಬೇಯಿಸಿಕೊಂಡ್ರೆ ಆಯಿತು. ಅಂದರೆ ನಮಗಿಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳಿಬೇಕಲ್ಲ. ಆನಂತರ ಮಸಾಲೆಯನ್ನು ನೋಡಿದ್ರ ಮೇಲೆ ಕೂಡ ಹಾಕಿಕೊಂಡ್ರೆ ಆಯಿತು. ನೋಡಿ ಮೀನೆಲ್ಲ ಚೆನ್ನಾಗಿ ಈಗ ಬೆಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಈಗ ಟೇಸ್ಟ್ ನೋಡಿಕೊಳ್ಳಿ. ಅಂದರೆ ನಾವು ಈ ಮೀನು ಹಾಕಲಿಕ್ಕೆ ಮೊದಲೇ ಮಸಾಲೆದು ಟೇಸ್ಟ್ ನೋಡಿಕೊಳ್ಬೇಕು. ಆನಂತರ ನಾವು ಮೀನು ಹಾಕಿಕೊಂಡ್ರೆ ಆಯಿತು. ಟೇಸ್ಟ್ ಎಲ್ಲ ಕರೆಕ್ಟ್, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಆದ ನಂತರ ನಾವಿಲ್ಲಿ ಮೀನನ್ನು ಹಾಕಿಕೊಂಡ್ರೆ ಆಯಿತು. ನೋಡಿ ಎಲ್ಲ 4 ಬದಿಯನ್ನು ಕೂಡ ಹೀಗೆ ಮಗುಚಿ ಹಾಕಿಕೊಂಡು ಬೇಯಿಸಿಕೊಂಡ್ರೆ ಆಯಿತು. ಇದನ್ನು ಕುಚ್ಚಲಕ್ಕಿ ಅನ್ನ ಮತ್ತು ತಿಳಿ ಸಾರೊಟ್ಟಿಗೆ ಊಟ ಮಾಡಿದರೆ ಉಂಟಲ್ಲ, ಒಂದು ಬಟ್ಟಲಲ್ಲ ನೀವು 2 ಬಟ್ಟಲು ಖಾಲಿ ಮಾಡ್ತೀರಿ, ಅಷ್ಟೊಂದು ಸಖತ್ತಾಗಿರ್ತದೆ ಟೇಸ್ಟು. ಮತ್ತು ಒಂದು ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದೇ ಥರದ ಮಾಡಿ ತಿಂದು ಬೋರ್ ಆಗ್ತದಲ್ಲ, ಅಂಥ ಟೈಮಲ್ಲೆಲ್ಲ ಈ ರೀತಿ ಮಾಡಿ ತಿನ್ನಿ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟು. ಹಾಗೆ ನಾವು ಇಲ್ಲಿ ಈರುಳ್ಳಿ ಕೂಡ ಫ್ರೈ ಮಾಡಿ ಹಾಕಿದಲ್ಲ, ಅದ ಕಾರಣ ಟೇಸ್ಟು ಇನ್ನೂ ಚೆನ್ನಾಗಿ ಉಂಟು. ಮತ್ತು ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಕೂಡ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇಷ್ಟ ಆದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಟೇಸ್ಟ್ ನೋಡೋ ಸಮಯ ಬಂದಿದೆ. ನೋಡುವ ಬಂಗುಡೆ ಉಪ್ಪುಂಚಿ ಯಾವ ರೀತಿ ಉಂಟು ಅಂತ. ಹಾಗೆ ಬೇಳೆ ಸಾರು ಕೂಡ ಉಂಟು, ಅದನ್ನು ಸೇರಿಸಿಕೊಂಡು ಈ ಉಪ್ಪುಂಚಿಯಲ್ಲಿ ಊಟ ಮಾಡ್ತಾ ಇದ್ದೇನೆ. ಉಪ್ಪುಂಚಿ ನೋಡ ಟೇಸ್ಟ್ ಹೇಗೆ ಉಂಟು ನೋಡ. ಫಸ್ಟ್ ಟೇಸ್ಟ್ ಚೆನ್ನಾಗಿದೆ. ಆದರೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದಿತ್ತು. ನಾನು 2 ಟೀ ಸ್ಪೂನೇ ಹಾಕಿದ್ದಲ್ಲ, ಒಂದು 3 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದಿತ್ತು. ಅಂದರೆ ಖಾರ ಸ್ವಲ್ಪ ಕಡಿಮೆ ಉಂಟು. ಮತ್ತು ಉಪ್ಪು ಹುಳಿ ಎಲ್ಲ ಚೆನ್ನಾಗಿದೆ. ಸ್ನೇಹಿತರೆ, ಬಂಗುಡೆ ಉಪ್ಪುಂಚಿ ತುಂಬ ಚೆನ್ನಾಗಿ ಉಂಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾಳಿನ ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.